ಮೈ ಡಿಯರ್ ಫ್ರೆಂಡ್ಸ್, ಪ್ರೆಪೋಸಿಷನ್ಸ್ ಅನ್ನ ನಾವು ಆಪ್ಷನ್ ಮುಖಾಂತರ ನೋಡ್ತಾ ಇದ್ದೀವಿ. 4 ಆಪ್ಷನ್ ಇದಾವೆ. ಫಾರ್ ಅಂದ್ರೆ ಸಲುವಾಗಿ, ಆನ್ ಅಂದ್ರೆ ಮೇಲೆ, ಆಟ್ ಅಂದ್ರೆ ಅಲ್ಲಿ, ಬೈ ಅಂದ್ರೆ ಮುಖಾಂತರ ಅಥವಾ ಇದರಿಂದ ಅದರಿಂದ ಅಂತ ಹೇಳಬೇಕಾದಾಗ. ಸೊ ದ ಟೀಚರ್ ಎಡ್ಮೈರ್ಡ್, ಕ್ವಶನ್ ಅರ್ಥ ಮಾಡ್ಕೊಳ್ರಿ ಫಸ್ಟ್. ಟೀಚರ್ ಎಡ್ಮೈರ್ಡ್ ಅಂತಂದ್ರೆ ಏನು? ಹೊಗಳಿದರು. ಯಾವ ಟೆನ್ಸ್ ನಾಗ ಐತಿ? ಸಿಂಪಲ್ ಪಾಸ್ಟ್ ಟೆನ್ಸ್ ನಾಗ ಐತಿ. ನಾಳೆ ಟೆನ್ಸ್ ಕೇಳ್ತಾರ ನಿಮಗ, ಐಡೆಂಟಿಫೈ ದ ಟೆನ್ಸ್ ಆಫ್ ದ ಸೆಂಟೆನ್ಸ್ ಗಿವನ್ ಅಂತ ಕೇಳ್ತಾರೆ. 4 ಆಪ್ಷನ್ ಕೊಡ್ತಾರೆ ಯಾವ ಟೆನ್ಸ್ ಅಂತ ಹೇಳಿ. ಯಾಕಂದ್ರೆ ವರ್ಬ್ ನಂಬರ್ 2 ಅದ ಇಲ್ಲೇ. ದ ಟೀಚರ್ ಎಡ್ಮೈರ್ಡ್ ಹರ್. ಹರ್ ಅನ್ನೋದು ಇಲ್ಲಿ ಪ್ರನೌನ್ ಇದೆ. ಸೊ ಈ ಪ್ರನೌನ್ ಅಂತ ಬಂದಾಗ ಇಲ್ಲಿ ಮುಂದ ನೋಡ್ರಿ, ಇಲ್ಲಿ ಪ್ರನೌನ್ ಐತಿ, ಡ್ಯಾಶ್ ಆದ್ಮೇಲೆ ಆಕ್ಸೆಪ್ಟಿಂಗ್ ಅಂತ ಹೇಳಿ ಒಂದು ING ವರ್ಬ್ ಅದ. ಈ ತರ ಇದ್ದಾಗ ನಮಗ ನಾರ್ಮಲಿ ಏನಕ್ಕೈತಿ? ದ ಟೀಚರ್ ಎಡ್ಮೈರ್ಡ್ ಹರ್ ಆನ್ ಅಂತ ಬರಂಗೇ ಇಲ್ಲ, ಆನ್ ಎಕ್ಸೆಪ್ಟಿಂಗ್ ಅಂತ ಬರಂಗಿಲ್ಲ, ಅದು ರಾಂಗ್ ಆಯ್ತು. ದ ಟೀಚರ್ ಎಡ್ಮೈರ್ಡ್ ಆಟ್ ಅಂತ, ಆಟ್ ನಾವು ಟೈಮಿಗೆ ಯೂಸ್ ಮಾಡ್ತೀವಿ, ಸಣ್ಣ ಸ್ಥಳಗಳಿಗೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಮುಂದೆ ಬೈ ದ ಟೀಚರ್ ಎಡ್ಮೈರ್ಡ್ ಹರ್. ದ ಟೀಚರ್ ವಾಸ್ ಎಡ್ಮೈರ್ಡ್ ಅಂತಂದ್ರ ಟೀಚರ್ ಅನ್ನು ಬೇರೆ ಅವ್ರು ಯಾರೋ ಹೊಗಳಿದ್ರು ಅಂತ ಅಲ್ಲಿ ಬರಬಹುದಾಗಿತ್ತು. ಇದು ಸೆಟ್ ಆಗಂಗಿಲ್ಲ. ದ ಟೀಚರ್ ಎಡ್ಮೈರ್ಡ್ ಹರ್ ಫಾರ್ ಅಕ್ಸೆಪ್ಟಿಂಗ್ ದ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಅಂದ್ರೆ ಏನು? ನಾವು ಕ್ಲಾಸ್ ಹೆಂಗ್ ತಗೊಂಡಿವಿ ಅನ್ನೋದನ್ನ ನೀವು ಹೆಂಗ್ ಹೇಳ್ತಿರ್ಲಿಲ್ಲ, ಉತ್ತರ ಏನ್ ಕೊಡ್ತಿರ್ಲಿಲ್ಲ ವಾಪಸ್, ಚಲೋ ಇತ್ತು, ಇಂಪ್ರೂವ್ ಆಗ್ಬೇಕಾಗಿತ್ತು, ಇಲ್ಲಿ ಅದು ಬರ್ಬೇಕಾಗಿತ್ತು, ಇಲ್ಲಿ ಅದು ಬರ್ಬೇಕಾಗಿತ್ತು ಅಂತ ಹೇಳಿ. ಕೆಲವರಿಗಂತೂ ಏನು ದಂಡ, ಏನು ಗಂಧ ಗಾಳಿ ಏನು ಗೊತ್ತಿರಂಗಿಲ್ಲ, ದಿಮಾಕ್ ಮಾತ್ರ ಬಹಳ ಇರ್ತೈತಿ. ಅವ್ರ ಮ್ಯಾಗೆ ಇವ್ರ ಮೇಲೆ ಕಮೆಂಟ್ ಮಾಡೋದು. ಅವ್ರಿಗೆ ಏನು ಗೊತ್ತಿಲ್ಲ, ತಮಗೆ ಏನು ಗೊತ್ತಿಲ್ಲ ಅನ್ನೋದೇ ಅವ್ರಿಗೆ ಗೊತ್ತಿರಂಗಿಲ್ಲ. ಮೊದ್ಲೇ ಮತ್ತೊಬ್ಬರ ಬಗ್ಗೆ ಬಹಳ ಮಾತಾಡ್ತಾರ. ಸೊ ಮಾತಾಡ್ಬೇಕು ಯಾವಾಗ್ಲೂ ಪಾಸಿಟಿವ್ ಆಗಿ, ಅದನ್ನ ಇದ್ದಂಗ ಚಂದಂಗ ಪೊಲೈಟ್ಲಿ ಹೇಳ್ಬೇಕು ಯಾವಾಗ್ಲೂ. ಅದಕ್ಕೆ ಫೀಡ್ಬ್ಯಾಕ್ ಅಂತ ಕರೀತಾರ. ಸೊ ಅದಕ್ಕೆ ದಯವಿಟ್ಟು ಚಲೋತ್ನಾಗ ಇಂಗ್ಲಿಷ್ ಮೊದ್ಲು ಕಲೀರಿ, ಜೀವನ ಸುಧಾರಿಸ್ತೈತೆ ಒಂದ್ ಸ್ವಲ್ಪ. ಈಗ ಹೇಳ್ತೀನಿ, ಇಂಗ್ಲಿಷ್ ಇಂಪಾರ್ಟೆನ್ಸ್ ಇನ್ನೂ ಬಹಳ ಬರಾಕತ್ತದ. ನೀವೆಲ್ಲರ ಹುಚ್ಚರ್ ನಮ್ನಿ, ನೀವೇನೋ ಬರೇ 35 ಇಂಗ್ಲಿಷ್ ನ ಪಾಸ್ ಆಗೇನಿ ತಗೊಂಡ್ ಮಾರ್ಕ್ಸ್ ಅಂದ್ರೆ ಏನು ಹಳೆ ಏನು ಕೇಳಂಗಿಲ್ಲ, ತಮ್ಮ ತಿಳ್ಕೊಂಡ್ಬಿಡ್ರಪ್ಪ. ಅದಕ್ಕೆ ಸ್ವಲ್ಪ ಚಂದಂಗ ಸೀರಿಯಸ್ ಆಗಿ ಇಂಗ್ಲಿಷ್ ಕಲೀರಿ. ದ ಟೀಚರ್ ಎಡ್ಮೈರ್ಡ್ ಹರ್ ಫಾರ್ ಎಕ್ಸೆಪ್ಟಿಂಗ್ ದ ಫೀಡ್ಬ್ಯಾಕ್ ಈಸ್ ಕರೆಕ್ಟ್. ಇಂಥವು ಸೆಂಟೆನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಫಾರ್ ಎಕ್ಸೆಪ್ಟಿಂಗ್, ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಫಾರ್ ಕಂಡಕ್ಟಿಂಗ್ ದ ಕಾಂಪಿಟೇಷನ್, ಫಾರ್ ಕ್ಲೀನಿಂಗ್ ದ ರೂಮ್. ಈ ತರ ಬರ್ ತೆಗಿಬೇಕು, ಒಂದು 10-20 ಬರ್ ತೆಗಿಬೇಕು. ಸುಮ್ನೆ ಒಂದ್ ಏನ್ರ ನಾವ್ ಹೇಳಿದೀವಿ ಅಂತೇಳಿ ಹಲ್ ಕಿಸ್ಕೊಂಡು ಹೋಗೋದು ಅರಂಗಿಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.